ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ನಿಮ್ಮ ಮನೆಗಳಿಗೆ ಅಂಟಿಸಿದರೆ ಸ್ಟಿಕ್ಕರು. ಜನಗಣತಿಯ ಪ್ರಕಾರ ಸರ್ವೆ ಬರ್ತಾರೆ ಅನ್ನೋದನ್ನು ಕೂಡ ಗೊತ್ತು. 60 ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗತ್ತೆ. ಏನು 60 ಪ್ರಶ್ನೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಯಾವ್ಯಾವ ಪ್ರಶ್ನೆನ ಕೇಳ್ತಾರೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ. ಕ್ಯಾಶ್ ಸರ್ವೆ. ಇಂದಿನಿಂದ ಜಾತಿ ಗಣತಿ ಆರಂಭ ಇಲ್ಲಿದೆ. ಗಣತಿದಾರರು ಮನೆಗೆ ಬಂದಾಗ ಕೇಳಲಿರುವ 60 ಪ್ರಶ್ನೆಗಳು. ಏನಪ್ಪ 60 ಪ್ರಶ್ನೆಗಳು ಅಂತ ನೋಡೋದಾದರೆ, ರಾಜ್ಯದಲ್ಲಿ ಭಾರೀ ಚರ್ಚೆ ಮತ್ತು ವಿವಾದಗಳ ಇಂದಿನಿಂದ ಜಾತಿ ಗಣತಿ ಆರಂಭವಾಗಲಿದೆ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಪ್ರತಿ ಕುಟುಂಬದ ಸಮಗ್ರ ಚಿತ್ರಣವನ್ನು ಪಡೆಯುವ ಗುರಿಯನ್ನು ಹೊಂದಿದ್ದು, ಈ ನಾಗರಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಸಮೀಕ್ಷೆ ನಡೆಸುತ್ತಿದೆ. ಈ ಸಮೀಕ್ಷೆಯಲ್ಲಿ ಸಾರ್ವಜನಿಕರ ಬಳಿ ಸುಮಾರು 60 ಪ್ರಮುಖ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಅದರ ಪಟ್ಟಿನೇ ನೋಡೋಣ ಬನ್ನಿ. ಅಂದಹಾಗೆ ಸರ್ಕಾರವು ಈ ಸಮೀಕ್ಷೆ ಬಗ್ಗೆ ಹಲವು ಮಾಹಿತಿಗಳನ್ನು ನೀಡಿದ್ದರೂ ಸಮೀಕ್ಷೆಯಲ್ಲಿ ಕೇಳಲಾಗುವ ಪ್ರಶ್ನೆಗಳ ಬಗ್ಗೆ ನಿಮಗೆಲ್ರಿಗೂ ಕುತೂಹಲ ಅನ್ನೋದು ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ಅಧಿಕೃತವಾಗಿ ಪ್ರಕಟಿಸಿರಲಿಲ್ಲ. ಇದೀಗ ಗಣತಿದಾರರು ನಿಮ್ಮ ಮನೆಗೆ ಭೇಟಿ ನೀಡಿದಾಗ ಕೇಳಲಿರುವ ಪ್ರಶ್ನೆ ಇಲ್ಲಿವೆ. ಒಂದೊಂದಾಗಿ 60 ಪ್ರಶ್ನೆಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಪಟ್ಟಿ ರೂಪದಲ್ಲಿ ಪ್ರಶ್ನೆಗಳು ಈ ಕೇಳನಂತಿವೆ. ಮೊದಲನೆಯದಾಗಿ, ಮನೆಯ ಮುಖ್ಯಸ್ಥರ ಹೆಸರು. ಅಂದರೆ ಮನೆಯಲ್ಲಿ ಇರುವಂಥ ಯಜಮಾನರ ಹೆಸರನ್ನ ಹೇಳಬೇಕಾಗತ್ತೆ. ಫಸ್ಟ್ ಕ್ವಶನ್. ಎರಡನೇ ಪ್ರಶ್ನೆ, ತಂದೆಯ ಹೆಸರು. ಅಂದರೆ ಮನೆಯ ಮುಖ್ಯಸ್ಥರ ತಂದೆಯ ಹೆಸರು ಸೆಕೆಂಡ್ ಕ್ವಶನ್ ಆಗಿರುತ್ತೆ. ಮೂರನೇ ಪ್ರಶ್ನೆ, ತಾಯಿಯ ಹೆಸರು. ಅಂದರೆ ಮನೆಯ ಮುಖ್ಯಸ್ಥರ ತಾಯಿಯ ಹೆಸರು ಇಲ್ಲಿ ಹೇಳಲಾಗುತ್ತದೆ. ಅಂದರೆ ಥರ್ಡ್ ಕ್ವಶನ್. ಮತ್ತು ನಾಲ್ಕನೇ ಪ್ರಶ್ನೆ ಬಂದು ಕುಟುಂಬದ ಕುಲ ಹೆಸರು. ಅಂದರೆ ನಿಮ್ಮ ಕ್ಯಾಸ್ಟು ಯಾವುದು ಅಂತ ಇಲ್ಲಿ ಕೇಳ್ತಾರೆ. ಇದು ಫೋರ್ತ್ ಕ್ವಶನ್ ಆಗಿರುತ್ತದೆ. ಇನ್ನು ಐದನೇ ಪ್ರಶ್ನೆ ಬಂದು ಮನೆ ವಿಳಾಸ. ಅಂದರೆ ನಿಮ್ಮ ಅಡ್ರೆಸ್ನ ಹೇಳಬೇಕಾಗತ್ತೆ. ಇಲ್ಲಿ ಬಂದು ಮನೆ ಅಡ್ರೆಸ್ಸು ಹೇಳಬೇಕಾಗತ್ತೆ. ಐದನೇ ಕ್ವಶನ್ ಇದು. ಇನ್ನು ಆರನೇ ಪ್ರಶ್ನೆ, ಮೊಬೈಲ್ ಸಂಖ್ಯೆ. ಅಂದರೆ ಫೋನ್ ನಂಬರ್ನ ನೀವು ಹೇಳಬೇಕಾಗತ್ತೆ ಇಲ್ಲಿ. ಇದು ಆರನೇ ಪ್ರಶ್ನೆ ಆಗಿರುತ್ತೆ. ಅಂದರೆ ಸಿಕ್ಸ್ತ್ ಕ್ವಶನ್ ಆಗಿರುತ್ತೆ. ಇನ್ನು ಏಳನೇ ಪ್ರಶ್ನೆ ಬಂದು ರೇಷನ್ ಕಾರ್ಡ್ ಸಂಖ್ಯೆ. ಅಂದರೆ ನಿಮ್ಮ ಹತ್ರ BPL ಕಾರ್ಡೋ APL ಕಾರ್ಡೋ ಇರುತ್ತಲ್ವ, ಅದರದ್ದು ನಂಬರ್ ಸಹ ಹೇಳಬೇಕಾಗತ್ತೆ ಇಲ್ಲಿ. ಅಂದರೆ ಸೆವೆಂತ್ ಕ್ವಶನಲ್ಲಿ ಕಾರ್ಡ್ ನಂಬರು ಹೇಳಬೇಕಾಗತ್ತೆ. ಇನ್ನು ಎಂಟನೇ ಪ್ರಶ್ನೆ ಆಧಾರ್ ಸಂಖ್ಯೆ. ನಿಮ್ಮ ಆಧಾರ ಸಂಖ್ಯೆ ಅಂದರೆ ಆಧಾರ್ ಕಾರ್ಡ್ ಇರುತ್ತಲ್ಲ ಅದರ ನಂಬರ್ನ ಹೇಳಬೇಕಾಗುತ್ತೆ. ಅಂದರೆ ಏಯ್ತ್ ಕ್ವಶನ್ ಆಗಿರುತ್ತೆ. ಇನ್ನು ಒಂಬತ್ತನೇ ಪ್ರಶ್ನೆ ಬಂದು ಮತದಾರರ ಗುರುತಿನ ಚೀಟಿ ಸಂಖ್ಯೆ. ಅಂದರೆ ಐಡೆಂಟಿ ಕಾರ್ಡ್ ಇರುತ್ತೆ ನೋಡ್ರಿ, ನಾವು ಎಲೆಕ್ಷನ್ ಅಂದರೆ ವೋಟ್ ಹಾಕೋವಾಗ ತೊಗೊಂಡೋಗ್ತಿರಲ್ವ ಎಲೆಕ್ಷನ್ ಕಾರ್ಡು, ಅದರದ್ದು ಸಂಖ್ಯೆ ಅಂದರೆ ನಂಬರು ಹೇಳಬೇಕಾಗತ್ತೆ ನೈನ್ತ್ ಕ್ವಶನಲ್ಲಿ. ಇನ್ನು ಹತ್ತನೇ ಪ್ರಶ್ನೆ, ಕುಟುಂಬದ ಒಟ್ಟು ಸದಸ್ಯರು. ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅಂತ ಹೇಳಬೇಕಾಗತ್ತೆ 10ನೇ ಪ್ರಶ್ನೆಯಲ್ಲಿ. ಅಂದರೆ 10th ಕ್ವಶನಲ್ಲಿ. ಇನ್ನು 11ನೇ ಪ್ರಶ್ನೆಯಲ್ಲಿ ಧರ್ಮ. ನೀವು ಯಾವ ಧರ್ಮಕ್ಕೆ ಸೇರಿರೋರು ಅಂತ ಇಲ್ಲಿ ಹೇಳಬೇಕಾಗತ್ತೆ 11th ಕ್ವಶನಲ್ಲಿ. ಇನ್ನು 12ನೇ ಪ್ರಶ್ನೆ ಬಂದು ಜಾತಿ ಉಪಜಾತಿ. ಇದ್ರ ಬಗ್ಗೆ ಹೇಳಬೇಕಾಗತ್ತೆ 12th ಕ್ವಶನಲ್ಲಿ. ಇನ್ನು 13ನೇ ಪ್ರಶ್ನೆಯಲ್ಲಿ ಜಾತಿ ವರ್ಗ. ಅಂದರೆ ನಿಮ್ಮ ಕ್ಯಾಸ್ಟು ಯಾವ ಇದಕ್ಕೆ ಸೇರುತ್ತೆ. ಅಂದರೆ SC STನ ಅಥವಾ OBCನ ಅಥವಾ ಜನರಲ್ಲ ಇಲ್ಲ ಅದರ್ಸಾ ಅನ್ನೋದ್ರ ಬಗ್ಗೆ, ಅಂದರೆ ಜಾತಿ ವರ್ಗದ ಬಗ್ಗೆ ಹೇಳಬೇಕಾಗತ್ತೆ 13th ಕ್ವಶನ್ನಲ್ಲಿ. ಇನ್ನು 14ನೇ ಪ್ರಶ್ನೆ ಬಂದು ಜಾತಿ ಪ್ರಮಾಣದ ಪತ್ರ ಇದೆಯಾ. ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟು ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾರೆ 14ನೇ ಪ್ರಶ್ನೆಯಲ್ಲಿ. ಅಂದರೆ 14th ಕ್ವಶನ್ನಲ್ಲಿ. ಇನ್ನು 15ನೇ ಪ್ರಶ್ನೆ ಬಂದು ಪ್ರಮಾಣ ಪತ್ರ ಸಂಖ್ಯೆ. ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ನಂಬರ್ ಇರುತ್ತಲ್ವ ಅದನ್ನು ಹೇಳಬೇಕಾಗತ್ತೆ ಇಲ್ಲಿ 15ನೇ ಪ್ರಶ್ನೆ. ಅಂದರೆ 15th ಕ್ವಶನಲ್ಲಿ. ಇನ್ನು 16ನೇ ಪ್ರಶ್ನೆ ಬಂದು ಜನ್ಮ ದಿನಾಂಕ. ಅಂದರೆ ಡೇಟ್ ಆಫ್ ಬರ್ತು ಇಲ್ಲಿ ಹೇಳಬೇಕಾಗತ್ತೆ 16th ಕ್ವಶನಲ್ಲಿ. ಇನ್ನು 17ನೇ ಪ್ರಶ್ನೆ ಬಂದು ವಯಸ್ಸು. ಅಂದರೆ ನಿಮ್ಮ ಏಜು
ಎಷ್ಟು ಅಂತ ಇಲ್ಲಿ ಹೇಳಬೇಕಾಗತ್ತೆ 17 ಕ್ವಶನಲ್ಲಿ. ಇನ್ನು 18ನೇ ಪ್ರಶ್ನೆ ಬಂದು ಲಿಂಗ, ಅಂದರೆ ನೀವು ಪುರುಷರನ ಸ್ತ್ರೀನ ಅಂದರೆ ಹೆಂಗಸರ ಗಂಡಸರ ಅನ್ನೋದ್ರ ಬಗ್ಗೆ ಇಲ್ಲಿ 18ನೇ ಪ್ರಶ್ನೆ ಅಂದರೆ 18 ಕ್ವಶನಲ್ಲಿ ಹೇಳಬೇಕಾಗತ್ತೆ. 19ನೇ ಪ್ರಶ್ನೆಯಲ್ಲಿ ವೈವಾಹಿಕ ಸ್ಥಿತಿ ಇದ್ರ ಬಗ್ಗೆ ಹೇಳಬೇಕಾಗತ್ತೆ 19 ಕ್ವಶನಲ್ಲಿ. ಇನ್ನು 20ನೇ ಪ್ರಶ್ನೆಯಲ್ಲಿ ಬಂದು ಜನ್ಮಸ್ಥಳ ಅಂದರೆ ನೀವು ಎಲ್ಲಿ ಹುಟ್ಟಿದ್ದು ಅನ್ನೋದ್ರ ಬಗ್ಗೆ ಹೇಳಬೇಕಾಗತ್ತೆ 20 ಕ್ವಶನಲ್ಲಿ. ಇನ್ನು 21ನೇ ಪ್ರಶ್ನೆ ಬಂದು ವಿದ್ಯಾಭ್ಯಾಸದ ಮಟ್ಟ ಅಂದರೆ ನೀವು ಎಷ್ಟು ಓದಿದ್ದೀರಾ, ಎಲ್ಲಿವರೆಗೂ ಓದಿದ್ದೀರಾ ಅನ್ನೋದ್ರ ಬಗ್ಗೆ ಹೇಳಬೇಕಾಗುತ್ತೆ 21 ಕ್ವಶನಲ್ಲಿ. ಇನ್ನು 22ನೇ ಪ್ರಶ್ನೆಯಲ್ಲಿ ಮನೆಯಲ್ಲಿ ಓದಲು ಬಲ್ಲವರು ಎಷ್ಟು ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಓದ್ತಾ ಇದ್ದಾರೆ ಅಂದರೆ ಓದಕ್ಕೆ ಬರೋರು ಎಷ್ಟು ಜನ ಅನ್ನೋದನ್ನ ಇಲ್ಲಿ ಹೇಳಬೇಕಾಗತ್ತೆ 22 ಕ್ವಶನಲ್ಲಿ. ಇನ್ನು 23ನೇ ಕ್ವಶನ್ ಬಂದು ಅಂದರೆ ಪ್ರಶ್ನೆ ಬಂದು ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾರೆಯೇ ಅಂದರೆ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರಾ, ಕಾಲೇಜ್ಗೆ ಹೋಗ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ತಿಳಿಸ್ಬೇಕಾಗತ್ತೆ ಇಲ್ಲಿ. ಇನ್ನು 24ನೇ ಪ್ರಶ್ನೆ ಬಂದು ಶಾಲೆಯ ಪ್ರಕಾರ ಅಂದರೆ ಗೌರ್ಮೆಂಟ್ ಸ್ಕೂಲೋ ಪ್ರೈವೇಟ್ ಸ್ಕೂಲೋ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಬೇಕಾಗತ್ತೆ 24ನೇ ಪ್ರಶ್ನೆಯಲ್ಲಿ. 25ನೇ ಪ್ರಶ್ನೆ ಬಂದು ಮನೆಯಲ್ಲಿ ಶಾಲೆ ಬಿಟ್ಟವರು ಇದ್ದಾರೆಯೇ ಅಂದರೆ ಯಾರು ಸ್ಕೂಲ್ ಬಿಟ್ಟಿರೋರು ಕಾಲೇಜ್ ಬಿಟ್ಟಿರೋರು ಇದ್ದಾರಾ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ 25ನೇ ಅಂದರೆ 25 ಕ್ವಶನಲ್ಲಿ ಹೇಳಬೇಕಾಗತ್ತೆ. ಇನ್ನು 26ನೇ ಪ್ರಶ್ನೆ ಬಂದು ಮನೆಯ ಮುಖ್ಯ ಉದ್ಯೋಗ ಅಂದರೆ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಹೇಳಬೇಕಾಗತ್ತೆ 26 ಕ್ವಶನಲ್ಲಿ. 27ನೇ ಪ್ರಶ್ನೆ ಬಂದು ಎಷ್ಟು ಜನರು ಉದ್ಯೋಗದಲ್ಲಿದ್ದಾರೆ ಅಂದರೆ ನೀವು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ 27 ಕ್ವಶನಲ್ಲಿ ಹೇಳಬೇಕಾಗುತ್ತೆ. 28ನೇ ಪ್ರಶ್ನೆ ಬಂದು ಕೆಲಸದ ಪ್ರಕಾರ ಅಂದರೆ ನೀವು ಗೌರ್ಮೆಂಟ್ ಕೆಲಸನ ಪ್ರೈವೇಟ್ ಕೆಲಸನ ಅನ್ನೋದ್ರ ಬಗ್ಗೆ 28 ಕ್ವಶನ್ನಲ್ಲಿ. ಇನ್ನು 29ನೇ ಪ್ರಶ್ನೆ ಬಂದು ನಿರುದ್ಯೋಗಿಗಳು ಇದ್ದಾರೆಯೇ ಅಂದರೆ ಕೆಲಸಕ್ಕೆ ಹೋಗ್ದಿರ ಇರೋರು ಇದ್ದಾರಾ ನಿಮ್ಮ ಮನೆಯಲ್ಲಿ ಅಂತ ಹೇಳಬೇಕಾಗತ್ತೆ 29 ಪ್ರಶ್ನೆಯಲ್ಲಿ. ಇನ್ನು 30ನೇ ಪ್ರಶ್ನೆ ಬಂದು ದಿನದ ಆದಾಯ ನಿಮಗೆ ಡೈಲಿ ಇನ್ಕಮ್ಮು ಎಷ್ಟಿದೆ ಅನ್ನೋದ್ರ ಬಗ್ಗೆ 30 ಕ್ವಶನಲ್ಲಿ ಹೇಳಬೇಕಾಗತ್ತೆ ಅಂದರೆ 30ನೇ ಪ್ರಶ್ನೆಯಲ್ಲಿ ಹೇಳಬೇಕಾಗತ್ತೆ. ಇನ್ನು 31ನೇ ಪ್ರಶ್ನೆ ಬಂದು ತಿಂಗಳ ಆದಾಯ ಮಂತ್ಲಿ ಇನ್ಕಮ್ ಎಷ್ಟು ನಿಮ್ಮದು ಅಂತ ಇಲ್ಲಿ ಹೇಳಬೇಕಾಗತ್ತೆ. ಇನ್ನು 32ನೇ ಪ್ರಶ್ನೆ ಬಂದು ತಿಂಗಳ ಖರ್ಚು ಅಂದರೆ ನೀವು ಮಂತ್ಲಿ ಎಷ್ಟು ಖರ್ಚು ಮಾಡ್ತೀರಾ ಅನ್ನೋದ್ರ ಬಗ್ಗೆ 32 ಕ್ವಶನಲ್ಲಿ ಹೇಳಬೇಕಾಗತ್ತೆ. ಇನ್ನು 33 ಅಂದರೆ 33ನೇ ಪ್ರಶ್ನೆ ಬಂದು ಸಾಲ ಇದೆಯಾ ನಿಮ್ಮದು ಅಂತ ಹೇಳಬೇಕಾಗತ್ತೆ. ಇನ್ನು 34ನೇ ಪ್ರಶ್ನೆ ಬಂದು BPL ಕಾರ್ಡ್ ಇದೆಯಾ ನಿಮ್ಮದು ಅಂತ ಹೇಳಬೇಕಾಗತ್ತೆ. ಇನ್ನು 35ನೇ ಪ್ರಶ್ನೆ ಬಂದು ಪಿಂಚಣಿ ಪಡೆಯುತ್ತೀರಾ ಅಂದರೆ ಪೆನ್ಷನ್ನು ಬರ್ತಾ ಇದೆಯಾ ನಿಮಗೆ ದೊಡ್ಡವ್ರಿಗೆ ಅಂತ ಇಲ್ಲಿ ಹೇಳಬೇಕಾಗತ್ತೆ. ಇನ್ನು 36ನೇ ಪ್ರಶ್ನೆ ಬಂದು ಒಟ್ಟು ಜಮೀನು ಅಂದರೆ ನಿಮಗೆ ಎಷ್ಟಿದೆ ಜಮೀನು ಇದ್ರ ಬಗ್ಗೆ ಅಂದಾಜು ಪ್ರಕಾರ ಹೇಳಬೇಕಾಗತ್ತೆ. ಇನ್ನು 37ನೇ ಪ್ರಶ್ನೆ ಬಂದು ಕೃಷಿ ನಿವಾಸಿ ಜಮೀನು ಅಂದರೆ ವ್ಯವಸಾಯದ ಬಗ್ಗೆ ಹೇಳಬೇಕಾಗತ್ತೆ. ಇನ್ನು 38ನೇ ಪ್ರಶ್ನೆ ಬಂದು ಮನೆ ಸ್ವಂತದ್ದೇ ಅಥವಾ ಬಾಡಿಗೆದೇ ಅಂತ ಹೇಳಬೇಕಾಗತ್ತೆ. ಇನ್ನು 39ನೇ ಪ್ರಶ್ನೆ ಬಂದು ಮನೆಯ ಪ್ರಕಾರ ಕಚ್ಚಾ ಪಕ್ಕ ಅಂದರೆ ಬ್ರಾಕೆಟ್ನಲ್ಲಿ ಇದ್ರ ಬಗ್ಗೆ ಹೇಳಬೇಕಾಗುತ್ತೆ. ಇನ್ನು 40ನೇ ಪ್ರಶ್ನೆ ಬಂದು ವಿದ್ಯುತ್ ಸಂಪರ್ಕ ಇದೆಯೇ ಅಂದರೆ ಕರೆಂಟು ಕಲೆಕ್ಷನ್ ಇದೆಯಾ ಇದ್ರ ಬಗ್ಗೆ ಕೇಳ್ತಾರೆ. ಇನ್ನು 41ನೇ ಪ್ರಶ್ನೆ ಬಂದು ಕುಡಿಯುವ ನೀರಿನ ಮೂಲ ಅಂದರೆ ಬೋರೋ ಬಾವಿನೋ ಇದ್ರದ್ದು ಬಗ್ಗೆ ಕೇಳ್ತಾರೆ. ಇನ್ನು 42ನೇ ಪ್ರಶ್ನೆ ಬಂದು ಶೌಚಾಲಯ ಇದೆಯಾ ಅಂದರೆ ಬಾತ್ರೂಮ್ ಫೆಸಿಲಿಟಿ ಇದೆಯಾ ಅಂತ ಕೇಳ್ತಾರೆ ಅಂದರೆ ಟಾಯ್ಲೆಟ್ ಫೆಸಿಲಿಟಿ ಅಂತ. ಇನ್ನು 43ನೇ ಪ್ರಶ್ನೆ ಬಂದು ಮನೆಯಲ್ಲಿ ಎಷ್ಟು ಕೊಠಡಿಗಳಿವೆ ಅಂದರೆ ರೂಮ್ಸು ಎಷ್ಟಿದ್ದಾವೆ ಮನೆಯಲ್ಲಿ ಅಂತ ಇದ್ರ ಬಗ್ಗೆ ಕೇಳ್ತಾರೆ. ಇನ್ನು 44ನೇ ಪ್ರಶ್ನೆ ಬಂದು ಇಂಟರ್ನೆಟ್ ಮೊಬೈಲ್ ಸೌಲಭ್ಯ ಇದೆಯಾ ಅಂತ ಮೊಬೈಲ್ ಇದೆಯಾ ಅಂತ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಇನ್ನು 45ನೇ ಪ್ರಶ್ನೆ ಬಂದು ವಾಹನ ಇದೆಯಾ ಅಂದರೆ ವೆಹಿಕಲ್ಸು ಸೈಕಲ್ಲು ಬೈಕು ಕಾರು ಟ್ರ್ಯಾಕ್ಟರು ಎಕ್ಸಾಂಪಲ್ ಇದ್ರ ಬಗ್ಗೆ ಕೇಳ್ತಾರೆ. ಇನ್ನು 46ನೇ ಪ್ರಶ್ನೆ ಬಂದು ರೇಷನ್ ಸಬ್ಸಿಡಿ ಸಿಗುತ್ತಿದೆಯಾ ಅಂತ ಇದ್ರ ಬಗ್ಗೆ ಕೇಳ್ತಾರೆ. ಇನ್ನು 47ನೇ ಪ್ರಶ್ನೆ ಬಂದು ವಸತಿ ಯೋಜನೆ ಲಾಭ ಪಡೆದಿದ್ದೀರಾ ಇದ್ರ ಬಗ್ಗೆ ಕೇಳ್ತಾರೆ.
ಮತ್ತು 48ನೇ ಪ್ರಶ್ನೆ ಬಂದು ವಿದ್ಯಾರ್ಥಿ ವೇತನ ಪಡೆದಿದ್ದೀರಾ ಅಂದರೆ ಸ್ಕಾಲರ್ಶಿಪ್ ಸ್ಕೂಲ್ ಮಕ್ಕಳಿಗೆ, ಇದ್ರ ಬಗ್ಗೆ ಕೇಳ್ತಾರೆ. ಇನ್ನು 49ನೇ ಪ್ರಶ್ನೆ ಬಂದು ಮೀಸಲಾತಿ ಲಾಭ ಪಡೆದಿದ್ದೀರಾ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಇನ್ನು 50ನೇ ಪ್ರಶ್ನೆ ಬಂದು ಆರೋಗ್ಯ ಯೋಜನೆ ಲಾಭ ಇದೆಯಾ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಕೇಳ್ತಾರೆ. ಇನ್ನು 51ನೇ ಪ್ರಶ್ನೆ ಬಂದು ಮನೆಯಲ್ಲಿ ಯಾರಾದರೂ ವಿಧವೆ ಇದ್ದಾರೆಯೇ ಇದ್ರ ಬಗ್ಗೆ ಕೇಳ್ತಾರೆ. ಇನ್ನು 52ನೇ ಪ್ರಶ್ನೆ ಬಂದು ಅಂಗವಿಕಲರು ಇದ್ದಾರೆಯೇ ಅಂದರೆ ಹ್ಯಾಂಡಿಕ್ಯಾಪ್ಸು ಯಾರನ ಇದ್ದಾರಾ ನಿಮ್ಮ ಮನೆಯಲ್ಲಿ ಅಂತ ಕೇಳ್ತಾರೆ. ಇನ್ನು 53ನೇ ಪ್ರಶ್ನೆ ಬಂದು ಹಿರಿಯ ನಾಗರಿಕರು ಅಂದರೆ 60 ವಯಸ್ಸು ದಾಟಿರೋರು ಯಾರಾದರೂ ಇದ್ದಾರಾ, 60 ವರ್ಷ ಮೇಲ್ಪಟ್ಟವರು ನಿಮ್ಮ ಮನೇಲಿದ್ದಾರಾ ಅಂತ ಕೇಳ್ತಾರೆ. ಇನ್ನು 54ನೇ ಪ್ರಶ್ನೆ ಬಂದು 6 ವರ್ಷದೊಳಗಿನ ಮಕ್ಕಳು ಎಷ್ಟು ಅಂತ ಇದ್ದಾರಾ ನಿಮ್ಮ ಮನೇಲಿ, ಎಷ್ಟು ಜನ ಇದ್ದಾರೆ ಅಂತ ಇದ್ರ ಬಗ್ಗೆ ಕೇಳ್ತಾರೆ. ಮತ್ತು 55ನೇ ಪ್ರಶ್ನೆ ಬಂದು ಯುವಕರು ಅಂದರೆ 18ರಿಂದ 35 ವರ್ಷದ ಒಳಗಡೆ ಇರೋವಂಥವರು ಎಷ್ಟು ಜನ ಇದ್ದಾರೆ ಅಂತ ಇದ್ರ ಬಗ್ಗೆ ಕೇಳ್ತಾರೆ. 56ನೇ ಪ್ರಶ್ನೆ ಬಂದು ಯಾವುದೇ ಸಾಮಾಜಿಕ ಸಂಘ ಸಂಸ್ಥೆಯಲ್ಲಿ ಸೇರಿದ್ದೀರಾ ಅಂದರೆ ಸಂಘಗಳಿರ್ತವಲ್ಲ ಅದ್ರ ಬಗ್ಗೆ, ಅದರಲ್ಲಿ ಯಾರು ಸೇರಿದ್ದೀರಾ ಅನ್ನೋದ್ರ ಬಗ್ಗೆ ಕೇಳ್ತಾರೆ ಇಲ್ಲಿ. ಇನ್ನು 57ನೇ ಪ್ರಶ್ನೆ ಬಂದು ಮನೆಯಲ್ಲಿ ನೋಂದಾಯಿತ ಮತದಾರರು ಎಷ್ಟು ಜನ ಇದ್ದಾರೆ ಅಂದರೆ ವೋಟರ್ಸು ನಿಮ್ಮ ಮನೇಲಿ ಎಷ್ಟು ಜನ ವೋಟ್ ಹಾಕ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಇನ್ನು 58ನೇ ಪ್ರಶ್ನೆ ಬಂದು ಮತದಾನ ಮಾಡುವವರೇ ಅಂದರೆ ನೀವು ವೋಟ್ ಹಾಕ್ತಾ ಇದ್ದೀರಾ, ವೋಟ್ ಹಾಕೋರೇನಾ ಇದ್ರ ಬಗ್ಗೆ 58ನೇ ಪ್ರಶ್ನೆಯಲ್ಲಿ ಕೇಳ್ತಾರೆ. 59ನೇ ಪ್ರಶ್ನೆಯಲ್ಲಿ ಜಾತಿ ಆಧಾರದ ಮೇಲೆ ಭೇದ ಭಾವ ಅನುಭವಿಸುತ್ತಿದ್ದೀರಾ ಅಂತ 59ನೇ ಪ್ರಶ್ನೆಯಲ್ಲಿ ಕೇಳ್ತಾರೆ. ಇನ್ನು ಕೊನೆಯದಾಗಿ 60ನೇ ಪ್ರಶ್ನೆ ಬಂದು ಜಾತಿ ಸಮೀಕ್ಷೆಯಿಂದ ನಿಮಗೆ ಏನು ಪ್ರಯೋಜನ ಅಂದರೆ ಇದಿಷ್ಟು ಕ್ವಶನ್ಸ್ಗಳು ನಿಮ್ಮ ಮನೆ ಹತ್ರ ಬಂದು ಟೀಚರ್ಸ್ ಕೇಳ್ತಾರಲ್ಲ, ಇದ್ರದ್ದೇನಾದರೂ ಪ್ರಯೋಜನ ಇದೆಯಾ ಅನ್ನೋದ್ರ ಬಗ್ಗೆ 60ನೇ ಪ್ರಶ್ನೆ ಕೇಳುತ್ತಾರೆ. ನೋಡಿದ್ರಲ್ಲ ಯಾವ್ಯಾವ ರೀತಿ ಬಂದು ಸಮೀಕ್ಷೆ ಮಾಡ್ತಾರೆ, ಮನೆ ಹತ್ರ ಬಂದು ಟೀಚರ್ಸು 60 ಪ್ರಶ್ನೆಯನ್ನು ಕೇಳ್ತಾರೆ ಅಂತ. ಭಯ ಪಡದೆ, ಗಾಬರಿ ಆಗದೆ ಈ 60 ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.